ನಮ್ಮ ಪಕ್ಷದ ಆದೇಶದಂತೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ನಾಳಿನ ಚುನಾವಣಾ ಕಚೇರಿ MP ಚುನಾವಣಾ ಕಚೇರಿ ಅದನ್ನು ಮಾಡಬೇಕು ಅಂತ ಹೇಳುವಂಥ ಆದೇಶಗಳು ನಮ್ಮ ಪಕ್ಷದ ವತಿಯಿಂದ ಬಂದಂಥ ಹಿನ್ನೆಲೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಚುನಾವಣಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಇವತ್ತು ಪ್ರಥಮವಾಗಿ ಇದು ಉದ್ಘಾಟನೆಗೊಂಡಿದೆ. ಇಲ್ಲಿ ಹೆಬ್ಬಾಳದಲ್ಲಿ ನಮ್ಮ ಈ ಒಂದು ಹಿಂದಿದ್ದಂಥ ಕಚೇರಿ ಸನ್ಮಾನ್ಯ ಕಟ್ಟ ಜಗದೀಶರ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಅಂದಿನ ಜಿಲ್ಲಾಧ್ಯಕ್ಷರು ನಾರಾಯಣರು ಮತ್ತು ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಅಜಯ್ ಇವರು ತಯಾರು ಮಾಡಿದಂಥ ಈ ಕಟ್ಟಡ ಇದು ಅದ್ಭುತವಾಗಿದೆ. ನಮ್ಮ ಜಿಲ್ಲಾಧ್ಯಕ್ಷರು ಸನ್ಮಾನ್ಯ ಹರೀಶ್ ಕುಮಾರರು ಮತ್ತು ನಮ್ಮ ಸಂಚಾಲಕರಾದಂಥ ಸಚ್ಚಿದಾನಂದ ಮೂರ್ತಿಯವರು ಇದನ್ನು ವಿಸಿಟ್ ಮಾಡಿದ ಮೇಲೆ ಇಲ್ಲೇ ಪ್ರಾರಂಭ ಮಾಡೋಣ, ಇನ್ನೂ ದೊಡ್ಡ ಚುನಾವಣಾ ಕಚೇರಿಗಳನ್ನು ರೆಗ್ಯುಲರ್ ಆಗಿ ನಾವು ಚುನಾವಣೆ ಘೋಷಣೆ ಆದ ನಂತರ ಇನ್ನೊಂದು ಮಾಡೋಣ ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ಹೆಬ್ಬಾಳದಲ್ಲಿ ಈ ಕಚೇರಿಯ ಉದ್ಘಾಟನೆಗೊಂಡಿದೆ. ಇವತ್ತು ನಮ್ಮ ಅಧಿವೇಶನ ನಡೀತಾ ಇರುವ ಕಾರಣ ಎಲ್ಲ ನಮ್ಮ ಶಾಸಕರುಗಳು ಅಧಿವೇಶನಕ್ಕೆ ಭಾಗವಹಿಸಿ ಬರ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಆದರೂ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರರು ಈಗಾಗಲೇ ಬಂದು ಇದನ್ನು ಉದ್ಘಾಟನೆ ಮಾಡಿ ಹೋಗಿರುವಂಥದ್ದು ನೀವು ಕಂಡಿದ್ದೀರಿ. ಪ್ರಾಯಶಃ ಒಂದು ಅದ್ಭುತವಾದಂಥ ವಾತಾವರಣ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿರುವಂಥದ್ದು ನಾವು ಕಂಡಿದ್ದೇವೆ. ಆದ ಕಾರಣ ಎಲ್ಲರೂ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು, ಭಾರಿ ದೊಡ್ಡ ಅಂತರದ ಗೆಲುವನ್ನು ಸಾಧಿಸಬೇಕು, ಕರ್ನಾಟಕದಲ್ಲಿ 100% ಫಲಿತಾಂಶ ಬರಬೇಕು. ಈ ಹಿನ್ನೆಲೆಯಲ್ಲಿ ಈ ಕೆಲಸ ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಇವತ್ತು ಪ್ರಾರಂಭ ಆಗಿದೆ, ಉತ್ತರ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಗಿದೆ. ನಾನು ನನ್ನ ಹೆಬ್ಬಾಳ ಮಂಡಲದ ಅಧ್ಯಕ್ಷರು, ಹೆಬ್ಬಾಳ ಮಂಡಲದ ನಾಯಕರುಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಅವರೇ ಇದನ್ನು ಲೋಕಸಭಾ ಚುನಾವಣೆ ಪೂರ್ವ ತಯಾರಿಯ ಒಂದು ಕಾರ್ಯಾಲಯ ಮಾಡಿ ಅಂತ ಹೇಳಿ ನಮ್ಮ ಹರೀಶರು ಮತ್ತು ಸಚ್ಚಿದಾನಂದ ಮೂರ್ತಿಯವರ ಆ ಒಂದು ಪರಿಶೀಲನೆ ನಂತರ ಅವರು ಹೇಳಿ ಇದನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್, ಸತ್ಯಕ್ಕೆ ಎಲ್ಲಿಯಾದರೂ ಒಂದು ದಿನ ಖಂಡಿತವಾಗಿಯೂ ಸತ್ಯಕ್ಕೆ ಜಯ ಸಿಕ್ಕಿಯೇ ಸಿಗ್ತದೆ ಅಂತ ಹೇಳುವಂಥದ್ದು. ಎಲ್ಲೆಲ್ಲೋ ಏನೇನೋ ಮಾಡಿ ತಪ್ಪಿಸ್ಕೊಳ್ಬೋದು, ಆದರೆ ಎಲ್ಲೋ ಒಂದು ಆ ಸತ್ಯ ಅಂತ ಹೇಳುವಂಥ ಶಬ್ದ ಅದು ಅದರಂತಕ್ಕೆ ಹರಿದು ಬರ್ತಾ ಇದೆ. ಪ್ರಾಯಶಃ ಇದರ ಒಂದು ಅಂಗವಾಗಿ ಇವತ್ತು ಲೋಕಾಯುಕ್ತ ಅವ್ರ ಮೇಲೆ FIR ಮಾಡಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ಲೋಕಾಯುಕ್ತ ಒಂದು ಆಟೋನಮಸ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ. ಲೋಕಾಯುಕ್ತ ನೇಮಕ ಮತ್ತೊಂದಕ್ಕೆ ಬೇರೆ ಪ್ರಕ್ರಿಯೆಗಳಿದ್ದರೂ ಕೂಡ ಲೋಕಾಯುಕ್ತ ತನ್ನ ಸ್ವಂತ ಆ ಕೆಲಸವನ್ನು ಮಾಡುವಂಥದ್ದು, ಅದರಲ್ಲಿ ಯಾವುದೇ ಹಸ್ತಕ್ಷೇಪಗಳನ್ನು ಯಾವುದೇ ರಾಜ್ಯ ಸರ್ಕಾರಗಳು ಮಾಡುವಾಗಿಲ್ಲ. ಲೋಕಾಯುಕ್ತ ಆ್ಯಕ್ಟ್ ಇದರ ಬಗ್ಗೆ ಭಾರಿ ಚೆನ್ನಾಗಿ ಹೇಳಿದೆ. ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ಅಂತ ಹೇಳಿದ ಕೂಡಲೇ ಅದು ಕರ್ನಾಟಕ ಸರ್ಕಾರದ ಕೆಳಗೆ ಬರುವಂಥದ್ದಲ್ಲ. ಲೋಕಾಯುಕ್ತ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ಇಟ್ ಈಸ್ ಅನ್ ಆಟೋನಮಸ್ ಬಾಡಿ, ಇಟ್ ವಿಲ್ ವರ್ಕ್ ಆಫ್ ಇಟ್ಸ್ ಓನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.